ಇನ್ನು ಭಾರೀ ಮಳೆಯಿಂದಾಗಿ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಂತೂ ವಿಪರೀತವಾದಂತಹ ಮಳೆಯಾಗಿದೆ. ಧಾರಾಕಾರ ಮಳೆಯಿಂದಾಗಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದರ ಪರಿಣಾಮದಿಂದ ಜಮೀನುಗಳು ಜಲಾವೃತವಾಗೋ ಭೀತಿ. ಒಂದು ವಾರದಿಂದ ಸುರಿತಾ ಇರತಕ್ಕಂಥ ಮಳೆಯಿಂದಾಗಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಶೃಂಗೇರಿ ಮಠದ ಆವರಣದಲ್ಲಿರ್ತಕ್ಕಂಥ ದೇಗುಲ ಸಹ ಮುಳುಗಡೆಯಾಗ್ತಾ ಇದೆ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಪುನರ್ವಸು ಮಳೆ ಹಬ್ಬರಕ್ಕೆ ಮಲೆನಾಡು ಅಕ್ಷರಶಃ ಜಲಾವೃತಗೊಂಡಿದೆ. ಕಳೆದ 2-3 ದಿನಗಳಿಂದ ಶೃಂಗೇರಿಯ ಕೆರೆಕಟ್ಟೆ ಭಾಗದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಶೃಂಗೇರಿ ಶಾರದಾಂಬೆ ದೇಗುಲದ ಪಾರ್ಕಿಂಗ್ ಲಾಟ್ ಏನಿತ್ತು, ಗಾಂಧಿ ಮೈದಾನ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನಾನೀಗ ಇರುವಂಥ ಈ ಒಂದು ಮಾರ್ಗ ಕೂಡ ಇದು ಪಾರ್ಕಿಂಗ್ ಲಾಟಿನ ಒಂದು ಮಾರ್ಗ. ಆದರೆ ಇಷ್ಟು ದಿನ ಜನಸಾಮಾನ್ಯರು ಇಲ್ಲಿ ನಡೆದಾಡ್ತಿದ್ರು. ಆದರೆ ಇವತ್ತು ಇಲ್ಲಿ ಬೋಟ್ನಲ್ಲಿ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಹೋಗ್ತಾ ಇರುವಂಥದ್ದು ಕೂಡ ಬೋಟಲ್ಲೇ. ನಾವು ನೋಡ್ಬೋದು ವಿಜುವಲ್ಸಲ್ಲೂ ಕೂಡ ಯಾವಾಗ ಕಳೆದ 2-3 ದಿನಗಳಿಂದ ಪುನರ್ವಸು ಮಳೆ ಶೃಂಗೇರಿಯ ಕೆರೆಕಟ್ಟೆ ಭಾಗದಲ್ಲಿ ಧಾರಾಕಾರವಾಗಿ ಸುರಿಯಲು ಆರಂಭ ಆಯಿತು. ಅಂದಿನಿಂದಲೂ ಕೂಡ ಶೃಂಗೇರಿ ದೇಗುಲದ ಈ ಒಂದು ಪಾರ್ಕಿಂಗ್ ಲಾಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಅಂತಂದರೆ ಬಂದಂಥ ಯಾವುದೇ ಕಾರು, ಬೈಕು, ಟೆಂಪೋ, ಬಸ್ಸು ಪ್ರತಿಯೊಂದು ಕೂಡ ಈ ಒಂದು ಜಾಗದಲ್ಲೇ ಪಾರ್ಕಿಂಗ್ ಆಗ್ತಾ ಇದ್ದದ್ದು. ಆದರೆ ಕಳೆದ 2-3 ದಿನಗಳಿಂದ ಕೆರೆಕಟ್ಟೆ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಘಟ್ಟ ಪ್ರದೇಶದಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಇವತ್ತು ಈ ಒಂದು ಪಾರ್ಕಿಂಗ್ ಲಾಟ್ ಏನಿತ್ತು ಇದು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ